ಹಾಯ್ ಹೆಲೋ ನಮಸ್ತೆ. 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಹೂವಿನ ಬಾಣದಂತೆ ಸಾಂಗ್ ಸದ್ದು ಮಾಡ್ತಿದೆ. ಅದಕ್ಕೆ ಕಾರಣ KR ಪೇಟೆಯ ನಿತ್ಯಶ್ರೀ ವಿಭಿನ್ನವಾಗಿ ಆ ಹಾಡನ್ನ ಹಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಸಾಕಷ್ಟು ಜನ ಅದನ್ನ ರೀಲ್ಸ್ ಮಾಡಿ ತಮ್ಮದೇ ಶೈಲಿಯಲ್ಲಿ ಮತ್ತಷ್ಟು ರೀಚ್ ಆಗುವಂತೆ ಮಾಡಿಬಿಟ್ರು. ದಿಢೀರನೆ ನಿತ್ಯಶ್ರೀ ಹೆಸರು ಬಹಳ ಸದ್ದು ಮಾಡ್ತಿದೆ. ಈ ಬಗ್ಗೆ ಪರ ವಿರೋಧ ಚರ್ಚೆ ಕೂಡ ನಡೀತಿದೆ. ಇಂಥವರನ್ನ ವೈರಲ್ ಮಾಡಿ ಫೇಮಸ್ ಮಾಡಿ ನಿಜವಾದ ಪ್ರತಿಭೆಗಳಿಗೆ ಬೆಲೆ ಇಲ್ಲದಂತಾಗಿದೆ ಎನ್ನುವವರು ಇದ್ದಾರೆ. ಸಾಕಷ್ಟು ಜನ ನಿತ್ಯಶ್ರೀ ಪರ ಬ್ಯಾಟ್ ಬೀಸ್ತಿದ್ದಾರೆ. ಆಕಾಶ್ ಚಿತ್ರದ ನೀನೆ ನೀನೆ ಹಾಡನ್ನ ಕೂಡ ಆಕೆ ಇದೇ ರೀತಿ ವಿಭಿನ್ನವಾಗಿ ಹಾಡಿರುವ ವಿಡಿಯೋ ಇನ್ಸ್ಟಾಗ್ರಾಂನಲ್ಲಿದೆ. ಆದರೆ ಅದು ವೈರಲ್ ಆಗ್ತಿಲ್ಲ. ಹೂವಿನ ಬಾಣದಂತೆ ಹಾಡು ಮಾತ್ರವೇ ಸದ್ದು ಮಾಡ್ತಿದೆ. ಇತ್ತೀಚೆಗೆ ಸ್ವತಃ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ವೇದಿಕೆಯೊಂದರಲ್ಲಿ ವೈರಲ್ ಹಾಡಿನ ಬಗ್ಗೆ ಮಾತನಾಡಿದ್ದಾರೆ. ನಿತ್ಯಶ್ರೀ ಹಾಡಿದ ಶೈಲಿಯಲ್ಲೇ ಹಾಡನ್ನೂ ಹಾಡಿದ್ದಾರೆ. ಆ ಹುಡುಗಿ ಬಹಳ ಕ್ಯೂಟ್ ಆಗಿ ಹಾಡನ್ನ ಹಾಡಿದ್ದಾಳೆ ಅಂತ ಮೆಚ್ಚುಗೆ ಸೂಚಿಸಿದ್ದಾರೆ. ಇನ್ನು ನಿತ್ಯಶ್ರೀ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದು, ನಟ ಯಶ್ ಅವರ ಅಭಿಮಾನಿ ನಾನು ಅಂತ ಹೇಳ್ಕೊಂಡಿದ್ದಾರೆ. ಅವರೊಟ್ಟಿಗೆ ಸಿನಿಮಾದಲ್ಲಿ ನಟಿಸೋ ಆಸೆ ಇದೆ ಅಂತ ತಿಳಿಸಿದ್ದಾರೆ. ಹೂವಿನ ಬಾಣದಂತೆ ಹಾಡಿಗೆ ಒಂದರ್ಥದಲ್ಲಿ ನಾನು ಅವಮಾನ ಮಾಡಿದ್ದೀನಿ. ಹಾಗಾಗಿ ಅರ್ಜುನ್ ಜನ್ಯ ಸರ್ ಹಾಗೂ ಶ್ರೇಯಾ ಘೋಷಾಲ್ ಅವರಿಗೆ ಕ್ಷಮೆ ಕೋರುತ್ತೇನೆ ಅಂತ ಕೂಡ ನಿತ್ಯಶ್ರೀ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ವೈರಲ್ ಆಗ್ತಿದ್ದಂತೆ ಆಕೆಯ ಇನ್ಸ್ಟಾಗ್ರಾಂ ಅಕೌಂಟ್ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿದೆ. ಆಕೆಯ ಅಮ್ಮುಗೌಡ ಹೆಸರಿನ ಇನ್ಸ್ಟಾಗ್ರಾಂ ಅಕೌಂಟ್ ಅನ್ನ ಬಂದು ನೋಡುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ಸಾಂಗ್ ವೈರಲ್ ಆಗೋದಕ್ಕೂ ಮುನ್ನ ನಿತ್ಯಶ್ರೀ ಇನ್ಸ್ಟಾಗ್ರಾಂನಲ್ಲಿ ಅಷ್ಟೇನು ಆಕ್ಟಿವ್ ಇರಲಿಲ್ಲ. 7-8 ಪೋಸ್ಟ್ ಮಾತ್ರ ಮಾಡಿದ್ರು. ಇದೀಗ ಸಖತ್ ಆಕ್ಟಿವ್ ಆಗಿದ್ದು ಕೈ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿರೋ ವಿಡಿಯೋ ಶೇರ್ ಮಾಡಿದ್ದಾರೆ. ವಾರದ ಹಿಂದೆ ಅಂದ್ರೆ ಹೂವಿನ ಬಾಣದಂತೆ ಸಾಂಗ್ ವಿಡಿಯೋ ವೈರಲ್ ಆಗುವ ಮುನ್ನ 150 ಜನ ಇನ್ಸ್ಟಾ ಫಾಲೋವರ್ಸ್ ಹೊಂದಿದ್ರು. ಈ ವಿಚಾರವನ್ನ ಆಕೆ ಹೇಳ್ಕೊಂಡಿದ್ರು. ಇದೀಗ ಹೆಚ್ಚು ಕಮ್ಮಿ 45,000 ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಆಕೆಯ ಹೆಸರಿನಲ್ಲಿ ಕೆಲವರು ಫೇಕ್ ಇನ್ಸ್ಟಾಗ್ರಾಂ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ. ಕೇವಲ 150 ಫಾಲೋವರ್ಸ್ ಇಂದ 45,000 ಅಂದ್ರೆ ಹೆಚ್ಚು ಕಮ್ಮಿ 4 ದಿನಗಳಲ್ಲಿ ಬರೋಬ್ಬರಿ 300 ಪಟ್ಟು ಫಾಲೋವರ್ಸ್ ಸಂಖ್ಯೆ ಹೆಚ್ಚಾದಂತೆಯಾಗಿದೆ. ಹೀಗೆ ದಿಢೀರನೆ ವೈರಲ್ ಆಗಿ ಫೇಮಸ್ ಆಗುವವರ ಇನ್ಸ್ಟಾಗ್ರಾಂ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗೋದು ಹೊಸದೇನೂ ಅಲ್ಲ. IPL ಟೂರ್ನಿ ವೇಳೆ ಧೋನಿ ಔಟ್ ಆಗಿದ್ದಾಗ ಯುವತಿಯೊಬ್ಬಳ ರಿಯಾಕ್ಷನ್ ವಿಡಿಯೋ ಕೂಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಆಕೆಯ ಇನ್ಸ್ಟಾ ಫಾಲೋವರ್ಸ್ ಸಂಖ್ಯೆ 100 ಪಟ್ಟು ಜಾಸ್ತಿಯಾಗಿ ಈಗ ಫೇಮಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗ್ಬಿಟ್ಟಿದ್ದಾಳೆ. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವಾಗ ಫೇಮಸ್ ಆಗ್ತಾರೋ ಹೇಳೋದೇ ಕಷ್ಟ ಎನ್ನುವಂತಾಗಿದೆ.